ಹಲೋ ವಿವೋಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಲಿಕನಾಸ್ ಬ್ಲಾಗ್ ಹೇಗಿದ್ದೀರಾ ಎಲ್ಲ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸಿಂಗಾಪುರಲ್ಲಿ ಥರ್ಡ್ ಡೇ ಐ ಥಿಂಕ್ ಥರ್ಡ್ ಡೇ ಎಕ್ಸ್ಪ್ಲೋರೇಷನ್. ಸೊ ಇವತ್ತು ನಾವು ಯೂನಿವರ್ಸಲ್ ಸ್ಟುಡಿಯೋಗೆ ವಿಸಿಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಕಂಪ್ಲೀಟ್ ವಿಡಿಯೋಸ್ ಎಲ್ಲದೂ ಆ್ಯಡ್ ಮಾಡಿದ್ದೀನಿ, ಹಾಗಾಗಿ ಸ್ವಲ್ಪ ಲೆಂತಿ ಆಗಿದೆ ವಿಡಿಯೋ. ಆ್ಯಂಡ್ ಇವತ್ತು ಲೇಖನಂದು ಬರ್ಡೇ ಇತ್ತು, ಹಾಗಾಗಿ ಯೂನಿವರ್ಸಲ್ ಸ್ಟುಡಿಯೋ ಒಳಗೆ ಇಷ್ಟ ಆಗ್ಬೋದು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಎಸ್, ಎಕ್ಸ್ಪ್ಲೋರ್ ಮಾಡೋಣ. Happy birthday to you. Happy birthday to you. ಆ್ಯಂಡ್ ನಾವು ಬಂದು ರೀಚ್ ಆಗೋಷ್ಟರಲ್ಲಿ ಅರೌಂಡ್ 10:30 ಆಗಿತ್ತು ಅಂತ ಅನಿಸುತ್ತೆ. ಸೊ ನಾವು ಬಂದಿದ್ದು ವೀಕ್ ಡೇ, ಹಾಗಾಗಿ ಸ್ವಲ್ಪ ಕ್ರೌಡೆಡ್ ಇರಲಿಲ್ಲ ಅಂತ ಅನಿಸ್ತು. ಆ್ಯಂಡ್ ಬಂದ ತಕ್ಷಣ ಇಲ್ಲಿ ಸ್ವಲ್ಪ ಮಕ್ಕಳಿಗೆ ಅಟ್ರಾಕ್ಟ್ ಆಗೋ ಥರ ಟಾಯ್ಸ್ನೆಲ್ಲ ಇಟ್ಟಿರ್ತಾರೆ, ಹಾಗಾಗಿ ಗೊಂಬೆ ಇದೆಲ್ಲ ನೋಡಿ ಖುಷಿ ಪಡ್ತಾ ಇದ್ಲು. ಆ್ಯಂಡ್ ಇಲ್ಲಿ ಟಿಕೆಟ್ಸ್ ಬಂದುಬಿಟ್ಟು ಆನ್ಲೈನಲ್ಲಿ ಕ್ಲೂಕ್ ಅಂತ ಒಂದು ಆ್ಯಪ್ ಇರುತ್ತೆ. ಸೊ ಕ್ಲೂಕ್ ಆ್ಯಪಲ್ಲಿ ನೀವು ಬುಕ್ ಮಾಡ್ಕೊಂಡಿದ್ದೀರಾ ಅಂದರೆ ಡಿಸ್ಕೌಂಟ್ ಸಿಗುತ್ತೆ. ಬಟ್ ಏನಂದರೆ ಕೊಟ್ಟಿರೋ ಅಂಥ ಸ್ಲಾಟ್ಸ್ಗೆ ಬರಬೇಕಾಗತ್ತೆ. ಆ್ಯಂಡ್ ಇಲ್ಲೇ ಬಂದು ಡೈರೆಕ್ಟ್ ಪರ್ಚೇಸ್ ಮಾಡಬೇಕು ಅಂದರೆ ವೀಕ್ ಡೇಸ್ ಒಂಥರ ಇರುತ್ತೆ, ವೀಕೆಂಡ್ಸ್ ಒಂಥರ ಇರುತ್ತೆ, ಆ್ಯಂಡ್ ಪೀಕ್ ಅವರ್ಸ್ ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡ್ತಾರೆ. ಆ ಪ್ರೈಸೇ ಡಿಫ್ರೆಂಟ್ ಇರುತ್ತೆ. ಸೊ ಬಟ್ ಜನರಲಿ ಪರ್ ಹೆಡ್ 86 ಸಿಂಗಾಪುರ್ ಡಾಲರ್ಸ್ ಆಗುತ್ತೆ ಅಡಲ್ಟ್ಸ್ಗೆ. ಆ್ಯಂಡ್ ನನಗೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಆ್ಯಂಡ್ ಯೂನಿವರ್ಸಲ್ ಸ್ಟುಡಿಯೋ ಮಕ್ಕಳೇ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ಹಾಗಾಗಿ ಅವ್ರಿಗೆ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ. ಆ್ಯಂಡ್ ಇವಳಿಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಫ್ರಮ್ ದ ಸ್ಕ್ಯಾನಿಂಗ್ ಆಫ್ ದ ಟಿಕೆಟ್ಸ್ ಅವಳಿಗೆ ಏನೋ ಒಂಥರ ಎಕ್ಸೈಟ್ಮೆಂಟ್ ಏನಿದೆ ಅಂತ ಹೇಳಿಬಿಟ್ಟು. ಸೊ ನಾವಿಲ್ಲಿ ಟಿಕೆಟ್ ಕೌಂಟರ್ ಹತ್ರ ಬಂದುಬಿಟ್ಟು ನಾವು ಲೇಖನನ್ ಬರ್ಡೇ ಇದೆ ಅಂತ ಇನ್ಫಾರ್ಮ್ ಮಾಡಿದ್ವಿ. ಸೊ ಅವರು ನಮಗೆ ಬರ್ಡೇಗೆ ಸರ್ವಿಸ್ ಅಂತ ಹೇಳಿಬಿಟ್ಟು ಒಂದು ಪ್ಯಾಕೇಜ್ ಕೊಡ್ತಾರೆ. ಸೊ ಆ ಪ್ಯಾಕೇಜಲ್ಲಿ ಅವಳು ಏನಾರ ಟಾಯ್ಸ್ ಪರ್ಚೇಸ್ ಮಾಡಿದರೆ ಅದ್ರ ಮೇಲೆ ಡಿಸ್ಕೌಂಟ್ಸ್ ಇರುತ್ತೆ. ಆ್ಯಂಡ್ ದೆನ್ ಸ್ನ್ಯಾಕ್ಸ್ಗೆ ಡಿಸ್ಕೌಂಟ್ಸ್ ಇರುತ್ತೆ. ಈ ಥರ ಕೆಲವಷ್ಟು ಡಿಸ್ಕೌಂಟ್ಸ್ ಕೊಡ್ತಾರೆ, ಹಾಗಾಗಿ ಇದೊಂದು ಸ್ಪೆಷಲ್ ಫೀಲ್ ಅನಿಸುತ್ತೆ ಅವಳಿಗೆ. ಆ್ಯಂಡ್ ಇದು ಕೆಲವಷ್ಟು ಸ್ಟಿಕರ್ಸ್ ಕೊಡ್ತಾರೆ, ಈ ಥರ ಲೇಬಲ್ ಮಾಡಿಕೊಂಡು ಅವಳ ಬರ್ಡೇ ಅಂತ ಹೇಳಿಬಿಟ್ಟು ಒಂದು ಲೇಬಲ್ ಕೊಡ್ತಾರೆ. ಅವಳು ತುಂಬಾ ಖುಷಿ ಪಟ್ಲು. ಹಿಂಗೆ ತೋರಿಸ್ಬೇಕು ಉಲ್ಟಾ ಉಲ್ಟಾ. ಎಸ್, ಇಲ್ಲಿಂದ ನಾವು ಯೂನಿವರ್ಸಲ್ ಸ್ಟುಡಿಯೋನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅಂತ ಹೊರಟ್ವಿ. ಸೊ ಫಸ್ಟ್ ಇಲ್ಲಿ ಪಾಪ್ಕಾರ್ನ್ ಅವಳಿಗೆ ಹೇಳಿದ್ನಲ್ವ, ಸೊ ಅವಳಿಗೆ ಫೇವ್ರೇಟ್ ಸ್ನ್ಯಾಕ್ಸ್ ಏನಿರುತ್ತೋ ಅದು ಫ್ರೀ ಕೊಡ್ತಾರೆ. ಸೊ ಇಲ್ಲಿ ಅವಳು ಪಾಪ್ಕಾರ್ನ್ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಆ್ಯಂಡ್ ಅಲ್ಲಿಂದ ನಾವು ಡೈರೆಕ್ಟ್ ಫೋಟೋ ಸ್ಟುಡಿಯೋ ಇದು. ಸೊ ನಾವು ಯೂನಿವರ್ಸಲ್ ಸ್ಟುಡಿಯೋಗೆ ಎಂಟರ್ ಆದ ತಕ್ಷಣ ಎಂಟ್ರೆನ್ಸಲ್ಲಿ ಆ ಗ್ಲೋಬ್ ಹತ್ರ ನಾವು ಒಂದು ಫೋಟೋ ಕ್ಲಿಕ್ ಮಾಡಿಸ್ಕೊಂಡಿದ್ವಿ. ಸೊ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ, ಬಟ್ ಅವ್ರು ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳಿದರು. ಆಮೇಲೆ ಕಲೆಕ್ಟ್ ಮಾಡ್ಕೊಂಡ್ವಿ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಸೊ ಎಂಟ್ರೆನ್ಸಲ್ಲಿ ನಾವು ಈ ಥರ ಯೂನಿವರ್ಸಲ್ ಸ್ಟುಡಿಯೋ ಹತ್ರ ಒಂದು ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡಿದ್ವಿ, ಚೆನ್ನಾಗಿ ಬಂದಿತ್ತು. ಸೊ ಇಲ್ಲಿ ನಮಗೆ ಒಂದು ಗ್ರ್ಯಾಂಡ್ ವೆಲ್ಕಮ್ ಸಿಗುತ್ತೆ. ಎಂಟ್ರೆನ್ಸ್ ಅಲ್ಲಿನೇ ಕುಂಫು ಪಾಂಡಾ ಕ್ಯಾರೆಕ್ಟರ್ಸ್ ಸಿಗುತ್ತೆ, ಪೋ ಅಂಡ್ ಟೈಗ್ರಸ್ದು. ತುಂಬಾನೇ ಚೆನ್ನಾಗಿದೆ. ಬಟ್ ಇಲ್ಲಿ ಒಂದು ತುಂಬಾನೇ ಕ್ರೌಡ್ ಇತ್ತು, ಹಾಗಾಗಿ ಇನ್ನು ಸ್ವಲ್ಪ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದು ಆಮೇಲೆ ಮೀಟ್ ಆ್ಯಂಡ್ ಗ್ರೀಟ್ನ ಅಟೆಂಡ್ ಮಾಡೋಣ ಅಂತ ಈಗ ಬೇರೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ನಾವು ಫನ್ ಆ್ಯಕ್ಟಿವಿಟೀಸ್ ಇದೆ ಅಂತ ಗೊತ್ತಾಯಿತು ಮಕ್ಕಳಿಗೆ. ಸೊ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಬಟ್ ತುಂಬಾ ಡಿಫ್ರೆಂಟ್ ವರ್ಲ್ಡ್ಗೆ ಬಂದಿದ್ದೀವಿ ಅಂತ ಫೀಲ್ ಅನಿಸ್ತಾ ಇತ್ತು. ಬಟ್ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ನಮಗೆ ಈ ಥರ ಇಷ್ಟ ಆಗುತ್ತೆ ಅಂದರೆ ಮಕ್ಕಳಿಗೆ ಕೇಳಲೇಬೇಡಿ, ಅವ್ರಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಒಂದೇ ಥಿಂಗ್ ಸ್ವಲ್ಪ ವಾಕ್ ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ಬಿಟ್ಟರೆ ದೇ ಲೈಕ್ ಇಟ್ ಆ್ಯಕ್ಚುಲಿ. ಸೊ
ಒಂದು ಮಿನಿಯನ್ ಲ್ಯಾಂಡ್ ಅಪೋಸಿಟ್ ಇಲ್ಲಿ ಒಂದು ಮಿನಿಯನ್ಸ್ನ ಯೂಸ್ ಮಾಡಿಕೊಂಡು ಒಂದು ಫೋಟೋ ಸ್ಪಾಟ್ನ ಕ್ರಿಯೇಟ್ ಮಾಡಿದ್ದಾರೆ. ಮಿನಿಯನ್ಸ್ ವಾಟರ್ ಫೌಂಟೈನ್ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿದೆ. ಸೊ ಈಗ ನಾವು ಫನ್ ಆಕ್ಟಿವಿಟೀಸ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ಮಿನಿಯನ್ಸ್ನ ಶೂಟ್ ಮಾಡೋ ಅಂಥ ಒಂದು ಗೇಮ್ ಇತ್ತು. ಸೊ ಇದು ಅವಳಿಗೆ ಇಂಟ್ರೆಸ್ಟ್ ಇತ್ತು, ಸೊ ಹಾಗಾಗಿ ಇದೊಂದು ಗೇಮ್ ಆಡಿದ್ಲು. ಆ್ಯಂಡ್ ಹಾಗೆ ಸುಮಾರಷ್ಟು ಫನ್ ಆಕ್ಟಿವಿಟೀಸ್ ಇದೆ. ಲೈಕ್ ನಮ್ಮ ಇಂಡಿಯಾದಲ್ಲಿ ಯಾವ ಥರ ಗೇಮ್ಸ್ಗಳಿದೆಯೋ ಅದೇ ಥರನೇ ಆಲ್ಮೋಸ್ಟ್ ಇದೆ, ಬಟ್ ಕೆಲವಷ್ಟು ಸ್ವಲ್ಪ ಡಿಫ್ರೆಂಟಾಗಿ ಯುನೀಕಾಗಿ ಮಾಡಿದ್ದಾರೆ ಅಷ್ಟೇ. ಸೊ ನಾವು ಅಲ್ಲಿಂದ ಇವಾಗ ಡಿಸ್ಪ್ಲಿಕೇಬಲ್ ಮಿನಿಯನ್ ಮೆಹಮ್ಗೆ ಹೋಗ್ತಾ ಇದ್ದೀವಿ. ಇದಂತೂ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆ್ಯಂಡ್ ಕ್ಯೂರಿಯಾಸಿಟಿ ಇದೆ ಒಳಗಡೆ. ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ತುಂಬಾ ಅಡ್ವೆಂಚರಸ್ ಆಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಆ್ಯಂಡ್ ಏಕನಾಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ಲು. ಸೊ ವೆಯ್ಟ್ ಮಾಡಿ ನೋಡಬೇಕು ಹೇಗಿರುತ್ತೆ ಅಂತ. ಆ್ಯಂಡ್ ಇದು ಒಂದು 4D ಮೋಷನ್ ಸ್ಟಿಮ್ಯುಲೇಟರ್ ರೈಡ್. ಸೊ ಇದು ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಆ್ಯಂಡ್ ತುಂಬ ಜನಕ್ಕೆ ಎಲ್ರಿಗೂ ಆಲ್ಮೋಸ್ಟ್ ಇಷ್ಟ ಆಗುತ್ತೆ. ಹಾಗಾಗಿ ಮಿನಿಮಮ್ ವೆಯ್ಟ್ ಟೈಮ್ ಅಂದ್ಬಿಟ್ಟು 30 ಮಿನಿಟ್ಸ್. ಈ ಒಂದು ಶೋಗೆ ಅಟೆಂಡ್ ಮಾಡಬೇಕು ಅಂದರೆ 30 ಮಿನಿಟ್ಸ್ ವೆಯ್ಟ್ ಮಾಡಿ ಒಳಗೆ ಎಂಟರ್ ಆಗಬೇಕು. ಆ್ಯಂಡ್ ಈ ಒಂದು ಲ್ಯಾಬಲ್ಲಿ ಗುರೂಸ್ ಲ್ಯಾಬ್ ಅಂತ ಹೇಳಿಬಿಟ್ಟು, ಸೊ ಇದರಲ್ಲಿ ಅವರ ಫ್ಯಾಮ್ಲಿ ಆಲ್ಮೋಸ್ಟ್ ಒಂದು 3 to 4 ಮೆಂಬರ್ಸ್ ಕ್ಯಾರೆಕ್ಟರ್ಸ್ ಇದೆ. ಸೊ ಅವ್ರಗಳದೇ ಒಂದು ಶೋ ನಡೆಯುತ್ತೆ. ಆ್ಯಂಡ್ ನಾವಿವಾಗ ಒಳಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 3, 4 ಹಂಗೆಲ್ಲ ಮೆನ್ಷನ್ ಮಾಡಿರ್ತಾರೆ ರೋಗಳು. ಸೊ ಇದು ಆ್ಯಂಡ್ ಇದು ಯಾಕೆ ಮೆನ್ಷನ್ ಮಾಡಿರ್ತಾರೆ ಅಂದರೆ, ಈಗ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ ಅಂತ ಕೌಂಟ್ ಮಾಡಿ 3 ಮೆಂಬರ್ಸ್ ಅಂದರೆ 3rd ರೋ, 4 ಮೆಂಬರ್ಸ್ ಅಂದರೆ 4th ರೋ, ಈ ಥರ ಬಿಡ್ತಾ ಇದ್ದಾರೆ. Each pod seats 4 guests per row. Let's go, people! Nikna, are you excited? Excited? This is where we test your strength, speed, and ability to knock down. What's this? I made you a present. It's a little squashed and burnt. It's absolutely perfect. And I made you girls a little something too. Happy anniversary! How could I forget the most important day of my life? Thank you. Well done, minions! You did it! Your new life begins!
ನಂಗಂತೂ ಶೋ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಲೇಖನ ಇಲ್ಲಿದ್ದಾಳೆ, ಕೇಳಿ ನೋಡೋಣ ಅವಳು ಹೇಗಂತಾಳೆ ಅಂತ. ಆ್ಯಂಡ್ ಇಲ್ಲಿ ಸಹ ಒಂದು ಸ್ಕ್ರೀನ್ ಇರುತ್ತೆ, ಸೊ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಲೇಖನಂಗೆ ಅದು ನೋಡಿಬಿಟ್ಟು ತುಂಬಾ ಖುಷಿ ಆಯಿತು. ಅವಳು ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ಲು. ಆ್ಯಂಡ್ ಶೋ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿರ್ಲಿಲ್ಲ, ಬಟ್ ನಮಗೆ ಎಕ್ಸ್ಪೀರಿಯನ್ಸ್ ಮಾಡಿದಾಗ ತುಂಬ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಇಲ್ಲಿ ಆಚೆ ಬಂದಾದಮೇಲೆ ಡಿಸ್ಪ್ಲೇಗೇಬಲ್ ಸ್ಟೋರ್ ಥರನೇ ಒಂದು ಕ್ರಿಯೇಟ್ ಮಾಡಿರ್ತಾರೆ. ಸೊ ಇಲ್ಲಿ ಟಾಯ್ಸ್ ಆಗಿರ್ಬೋದು, ಅದು ರಿಲೇಟೆಡ್ ಏನೇನು ಬೇಕು ಅಂತ ಹೇಳಿಬಿಟ್ಟು ಎಲ್ಲದನ್ನು ಇರುತ್ತೆ, ಏನಾರ ಪರ್ಚೇಸ್ ಮಾಡ್ಕೊಬೋದು. ಆ್ಯಂಡ್ ಶೋ ಮುಗಿಸ್ಕೊಂಡು ಆಚೆ ಬಂದಾದಮೇಲೆ ಇದೊಂದು ಮಿನಿಯನ್ಸ್ ರ್ಯಾಂಪ್ ವಾಕ್ ಥರ ಇರುತ್ತೆ. ಇದು ಸಹ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟು ಮಿನಿಯನ್ಸ್ ಹತ್ರ ಮೀಟ್ ಆ್ಯಂಡ್ ಗ್ರೀಟ್ ಇತ್ತು, ಸೊ ಅಲ್ಲಿ ಹೋಗಿದ್ವಿ. ಆ ಒಂದು ಮಿನಿಯನ್ಸ್ ವರ್ಲ್ಡಿಂದ ಈ ಒಂದು ಮ್ಯಾಜಿಕಲ್ ಫೇರಿ ಟೈಲ್ ಲ್ಯಾಂಡ್ಗೆ ಬಂದಂಥ ಫೀಲ್. ಆ್ಯಂಡ್ ಈ ಒಂದು ಡ್ರೀಮಿ ಕ್ಯಾಸಲ್ ನನಗೆ ನಾನು ಒಂದು ಮ್ಯಾಜಿಕಲ್ ಸ್ಟೋರಿ ಬುಕ್ಕಿಗೆ ಎಂಟರ್ ಆಗಿರೋ ಅಂಥ ಫೀಲ್ ಕೊಡ್ತಾ ಇದೆ. ಎಸ್, ನಂಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ನಾವು ಪುಸ್ ಆ್ಯಂಡ್ ಬೂಟ್ಸ್ ಜೈನ್ ಜರ್ನಿ ಅಂತ ಹೇಳಿಬಿಟ್ಟು ಇದೊಂದು ರೈಡ್ ಇದೆ. ಸೊ ಇಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲೂ ಸಹ ವೆಯ್ಟ್ ಟೈಮ್ ಇದೆ, ಅರೌಂಡ್ ಒಂದು 15 to 20 ಮಿನಿಟ್ಸ್ ವೆಯ್ಟ್ ಮಾಡಿಬಿಟ್ಟು ರೈಡ್ಗೆ ಹೋಗಬೇಕು ನಾವು. ಸೊ ಇಲ್ಲಿ ಯೂನಿವರ್ಸಲ್ ಸ್ಟುಡಿಯೋಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ವೆಯ್ಟ್ ಇರುತ್ತೆ. ಸೊ ನಾವು ಎಷ್ಟೊತ್ತು ವೆಯ್ಟ್ ಮಾಡಬೇಕು ಅನ್ನೋದು ಡಿಪೆಂಡ್ಸ್ ಆನ್ ದ ಪೀಕ್ ಅವರ್ಸ್. ಲೈಕ್ ಸಮ್ಟೈಮ್ಸ್ ವೀಕೆಂಡ್ಸ್ ಆದರೆ ತುಂಬ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಸೊ ಆ ಒಂದು ಶೋಸ್ ಇಲ್ಲ ಅಂದರೆ ಆ ಒಂದು ರೈಡ್ಸ್ನ ಅಟೆಂಡ್ ಮಾಡಬೇಕು. ಇಲ್ಲ ಅಂತ ಅಂದರೆ ಸ್ವಲ್ಪ ಬೇಗನೆ ಮೂವ್ ಆಗುತ್ತೆ. ಒಂದು 15 ಮಿನಿಟ್ಸ್ ಆದರೂ ಮಿನಿಮಮ್ ವೆಯ್ಟ್ ಮಾಡಲೇಬೇಕು. ಸೊ ಇದೊಂದು ಥ್ರಿಲ್ಲಿಂಗ್ ರೈಡ್, ಹಾಗಾಗಿ ಅವರು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಅಲೋ ಮಾಡ್ತಾರೋ ಇಲ್ಲೋ ಡೌಟು. ಬಟ್ ಇನ್ ಬಿಟ್ವೀನ್ ಏನಾದರೂ ಕ್ಲಿಪ್ಪಿಂಗ್ಸ್ ಸಿಕ್ಕರೆ ನಾನು ಇದರಲ್ಲಿ ಆ್ಯಡ್ ಮಾಡಿರ್ತೀನಿ. And she thinks we're taking her babies. ಸೊ ಈ ಒಂದು ಥ್ರಿಲ್ಲಿಂಗ್ ರೈಡ್ ಓಕೆ, ಬಿಕಾಸ್ ನನಗೆ ಥ್ರಿಲ್ಲಿಂಗ್ ರೈಡ್ಸ್ ಅಂದರೆ ಅಷ್ಟು ಇಷ್ಟ ಆಗೋದಿಲ್ಲ. ಯಾರಿಗೆ ಇಷ್ಟ ಆಗುತ್ತೋ ಥ್ರಿಲ್ಲಿಂಗ್ ರೈಡ್ಸ್ಗಳೆಲ್ಲ ಅವ್ರುಗಳಿಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನಾನು ತುಂಬ ವೀಡಿಯೋಸ್ ಆ್ಯಡ್ ಮಾಡಿಲ್ಲ, ಬಿಕಾಸ್ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ವೀಡಿಯೋಸ್ ಫೋನ್ಗಳನ್ನ ಕ್ಯಾರಿ ಮಾಡಲಿಕ್ಕೂ ಆಗೋದಿಲ್ಲ ಅಲ್ಲೆಲ್ಲ. ಆ್ಯಂಡ್ ಅಲ್ಲಿಂದ ನಾವು ಲಂಚ್ಗೆ ಹೋದ್ವಿ. ಸೊ ಲಂಚ್ ಇಲ್ಲಿ ಇನ್ಸೈಡ್ ಸ್ವಲ್ಪ ಕಷ್ಟ ಇಂಡಿಯನ್ ಫುಡ್ ಎಲ್ಲ ಸಿಗೋದು. ಆ್ಯಂಡ್ ನಾವೇನಾದರೂ ಸ್ನ್ಯಾಕ್ಸ್ಗಳು ತೊಗೊಂಡು ಹೋಗ್ಬೋದು. ಸೊ ನಾವು ಸ್ನ್ಯಾಕ್ಸ್ ಆ ಥರ ಏನಾದ್ರು ಕ್ಯಾರಿ ಮಾಡಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಲೈಕ್ ನನಗೆ ಬರ್ಡ್ಸ್ ಕಾಣಿಸ್ತು, ಹಾಗಾಗಿ ಅವಳು ಆಟ ಆಡ್ತಾ ಇದ್ಲು.
ಈಗ ನಾವು ಇದೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ವಿ. ಸೊ ಈಗ ವಿ ಗಾಟ್ ಸಮ್ ಫ್ರೆಂಚ್ ಫ್ರೈಸ್ ಮತ್ತು ಸ್ನ್ಯಾಕ್ಸ್. ಸ್ಪ್ರಿಂಗ್ ಆನಿಯನ್ಸ್. ಆ್ಯಂಡ್ ಫ್ರಮ್ ದೇ ನಾವು ಇವಾಗ ಜುರಾಸಿಕ್ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಯೂನಿವರ್ಸಲ್ ಸ್ಟುಡಿಯೋದಲ್ಲಿ ಸಿಕ್ಕಾಪಟ್ಟೆ ನಡಿಬೇಕು. ಆ್ಯಂಡ್ ಇನ್ನೊಂದೇನೆಂದರೆ ನಾವು ಬೇಗ ಹೊರಟಿದ್ದೀವಿ ಅಂದರೆ ಬೇಗ ಪ್ಲೇಸಸ್ನ ಕವರ್ ಮಾಡ್ಕೊಬೋದು. ಈ ಮಿನಿಮಮ್ ಒಂದು ರೈಡ್ ಆಗಿರ್ಬೋದು, ಒಂದು ಶೋ ಆಗಿರ್ಬೋದು, ಮಿನಿಮಮ್ ಒಂದು 10 to 15 ಮಿನಿಟ್ಸ್ ಆದರೂ ಇರುತ್ತೆ. ಅದೇನಾದರೂ ಸ್ವಲ್ಪ ಫೇಮಸ್ ಶೋಸ್ ಆ ಥರ ಇದೆ ಅಂದರೆ 30 ಮಿನಿಟ್ಸ್ ವೆಯ್ಟ್ ಮಾಡಲೇಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವೇನಾದ್ರು ಸ್ನ್ಯಾಕ್ಸ್ ಆ ಥರದ್ದು ಏನಾರು ಕ್ಯಾರಿ ಮಾಡಿದ್ರೆ ನಿಮಗೆ ಮಕ್ಕಳಿದ್ರೆ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಿ ಯೂನಿವರ್ಸಲ್ ಸ್ಟುಡಿಯೋ ಒಳಗೆ ನಮಗೆ ಇಂಡಿಯನ್ ಫುಡ್ ಸಿಗೋದು ಡೌಟು, ಸಿಗೋದಿಲ್ಲ ಆ್ಯಕ್ಚುಲಿ. ಸೊ ನಮಗೆ ಮ್ಯಾಕ್ಸಿಮಮ್ ಅಂದರೆ ಮೆಕ್ಡೊನಾಲ್ಡ್ಸ್ ಇರುತ್ತೆ, ಇಲ್ಲಾಂದರೆ KFC ಇರುತ್ತೆ. ಸೊ ನಾವು ಸ್ನ್ಯಾಕ್ಸ್ ಕ್ಯಾರಿ ಮಾಡಿಕೊಂಡ್ರೆ ಇನ್ಸ್ಟೆಂಟ್ ಮಿಕ್ಸ್ ಏನಾರ ಸಿಗುತ್ತಲ್ವ, ಆ ಥರ ಮ್ಯಾಗೀಸ್ ಏನಾರ ಕ್ಯಾರಿ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಆ್ಯಂಡ್ ನೆಕ್ಸ್ಟ್ ನಾವು ಇದೊಂದು ರೈಡ್ಗೆ ಹೋಗ್ತಾ ಇದ್ವಿ. ಇದು ತುಂಬಾ ಅಟ್ರಾಕ್ಟಿವ್ ಆಗಿದೆ ಮಕ್ಕಳಿಗೆ. ಆ್ಯಂಡ್ ರೈಡ್ ಚೆನ್ನಾಗಿತ್ತು, ಬಟ್ ಮಕ್ಳಿಗೆ ಇಷ್ಟ ಆಗುತ್ತೆ, ದೊಡ್ಡವ್ರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಬಿಕಾಸ್ ಅದು ನಾವೇ ಕಂಟ್ರೋಲ್ ಮಾಡ್ಕೋಬೇಕು. ಒಂದು ಬಟನ್ ಕೊಟ್ಟಿರ್ತಾರೆ, ಅದನ್ನು ಕಂಟ್ರೋಲ್ ಮಾಡಿಕೊಂಡು ರೈಡ್ನ ಎಂಜಾಯ್ ಮಾಡಬೇಕು. ಫ್ರಮ್ ದೇರ್ ನಾವು ಇವಾಗ ಇಲ್ಲಿ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿಬಿಟ್ಟು, ಈಗ ವಂಡರ್ಲಾ ಅಲ್ಲೆಲ್ಲ ಇರುತ್ತಲ್ಲ ವಾಟರ್ ಸ್ಪೋರ್ಟ್, ಅದೇ ಥರನೇ ಇದು ಸಹ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ಸಿಕ್ಕಾಪಟ್ಟೆ ವೆಯ್ಟ್ ಮಾಡಬೇಕಿತ್ತು. ಅವ್ರೊಂದು 40 ಮಿನಿಟ್ಸ್ ಈ ಒಂದು ರೈಡ್ನ ಕಂಪ್ಲೀಟ್ ಮಾಡಲಿಕ್ಕೆ, ಅದಕ್ಕೆ ನಾವು ಹೋಗಲಿಲ್ಲ. ಆ್ಯಂಡ್ ಫ್ರಮ್ ದೇರ್ ನಾವು ಇವಾಗ ಹೋಗ್ತಾ ಇರೋದು, ಇವಾಗ ನಾವು ಈಜಿಪ್ಟ್ ಝೋನ್ಗೆ ಎಂಟರ್ ಆಗ್ತಾ ಇದ್ದೀವಿ. ಸೊ ಇಲ್ಲಿ ದ ಮಮ್ಮಿ ರಿವೆಂಜ್ ಅಂತ ಹೇಳಿಬಿಟ್ಟು, ರಿವೆಂಜ್ ಆಫ್ ದ ಮಮ್ಮಿ ಸಮಥಿಂಗ್ ಒಂದು ಶೋ ಇದೆ. ಆ್ಯಂಡ್ ದೆನ್ ರೈಡ್ಸ್ಗಳಿದೆ. ಸೊ ಇಲ್ಲಿ ನೋಡಬೇಕು ಯಾವ್ಯಾವುದಕ್ಕೆ ಹೋಗ್ಬೋದು ಅಂತ ಹೇಳಿಬಿಟ್ಟು. ಇಲ್ಲಿ ಸಹ ತುಂಬಾ ವೆಯ್ಟ್ ಮಾಡಬೇಕು ಅಂತಂದರೆ ನಾವು ತುಂಬ ವೆಯ್ಟ್ ಮಾಡಿ ಹೋಗೋಕ್ಕಾಗಲ್ಲ. ಬಿಕಾಸ್ ಇಲ್ಲಿ ಓಡಾಡಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡುತ್ತೆ. ಸೊ ನಾವು ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಈ ಥರ ವೆಯ್ಟ್ ಇದೆ ಅಂತ ಅಂದರೆ ಬೇಕಾದ್ರೆ ವೆಯ್ಟ್ ಮಾಡಿ ಹೋಗ್ಬೋದು. 40 to 50 ಮಿನಿಟ್ಸ್ ವೆಯ್ಟ್ ಮಾಡಿ ಒಂದು ಅಟೆಂಡ್ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಕೆಲವಷ್ಟು ಸ್ಕಿಪ್ ಮಾಡಿದ್ವಿ, ತುಂಬ ಕ್ರೌಡ್ ಇತ್ತು ಆ ಪ್ಲೇಸಲ್ಲಿ ಅಂತ ಹೇಳಿಬಿಟ್ಟು. ಸೊ ಇವಾಗ ಇದೊಂದು ಶೋನ ಅಟೆಂಡ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ, ನೋಡಬೇಕು ಹೇಗಿದೆ ಅಂತ. ಆ್ಯಂಡ್ ಇವಾಗ ನಾವು ಈ ಶೋನ ಸಹ ಸ್ಕಿಪ್ ಮಾಡ್ತಾ ಇದ್ದೀವಿ. ಬಿಕಾಸ್ ಇದು ತುಂಬಾ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತಂತೆ. ಆ್ಯಂಡ್ ಲೇಖನ ಏಜ್ ಗ್ರೂಪ್ಗೆ ಅದು ಮ್ಯಾಚ್ ಆಗಲ್ಲ ಅಂತ ಹೇಳಿದರು. ಆ್ಯಂಡ್ ವೆಯ್ಟ್ ಟೈಮ್ ಸಹ ಅರೌಂಡ್ 40 to 50 ಮಿನಿಟ್ಸ್ ಇತ್ತು. ಹಾಗಾಗಿ ಅದನ್ನು ಸ್ಕಿಪ್ ಮಾಡಿ ಮತ್ತೆ ಇಲ್ಲೊಂದು ರೈಡ್ ಇತ್ತು, ಇಲ್ಲಿ ಬಂದಿದ್ದೀವಿ. ಸೊ ಇದು ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡೋದು ಮಾತ್ರ ಇತ್ತು. ಹಾಗಾಗಿ ಈ ಒಂದು ರೈಡ್ನ ಅಟೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಒಂದ್ಸತಿ ನೀವು ಯೂನಿವರ್ಸಲ್ ಸ್ಟುಡಿಯೋ ಹತ್ರ ಟಿಕೆಟ್ ಪರ್ಚೇಸ್ ಮಾಡಿದ್ದೀರಾ ಅಂದರೆ ರೈಡ್ಗಳೆಲ್ಲದೂ ಆಲ್ಮೋಸ್ಟ್ ಫ್ರೀನೇ ಇರುತ್ತೆ. ಸೊ ನೀವು ಬಟ್ ಓನ್ಲಿ ಒನ್ ಥಿಂಗ್ ಅಂದರೆ ನೀವು ವೆಯ್ಟ್ ಮಾಡಿ ರೈಡ್ಗಳಿಗಾಗಿರ್ಬೋದು, ಶೋಸ್ಗಳಿಗಾಗಿರ್ಬೋದು ಅಟೆಂಡ್ ಮಾಡಬೇಕು ಅಷ್ಟೇ. ಸೊ ಇಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಮೂವಿ ಇದೆಯಲ್ಲ, ಸೊ ಅಲ್ಲಿದು ಒಂದು ಕ್ಯಾರೆಕ್ಟರ್ ಒಂದು ಥೀಮ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. Oh my god. ಫ್ರಮ್ ದೇರ್ ನಾವು ಇವಾಗ ಒಂದು 4D ಶೋ ಇದೆ. ಸೊ ಇದನ್ನು ಅಟೆಂಡ್ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲೇನು ತುಂಬ ವೆಯ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ ಈಸಿಯಾಗಿ ಬೇಗ ಮೂವ್ ಆಗ್ತಾ ಇತ್ತು ಕ್ರೌಡ್, ಹಾಗಾಗಿ ಇಲ್ಲಿ ಅಟೆಂಡ್ ಮಾಡೋಣ ಅಂತ ಬಂದ್ವಿ. I'm on the catwalk. Mission to go. Come on, let's get out of this city. Reverse thrusters. Full throttle. ಎಸ್, ಆ ಶೋ ತುಂಬಾ ಇಷ್ಟ ಆಯಿತು ನನಗೆ, ಚೆನ್ನಾಗಿ ಅನಿಸ್ತು.
ನೈಸ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಫ್ರಮ್ ದೇರ್ ನಾವು ಇವಾಗ ಶಾಪಿಂಗ್ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಲೈಕ್ ನನ್ನದು ಬರ್ಡೇ ಐತಲ್ಲ, ಹಾಗಾಗಿ ಅವಳಿಗೂ ನನಗೆ ಒಂದು ಟಾಯ್ ಬೇಕು ಅಂತ ಹೇಳ್ತಾ ಇದ್ಲು. ಹಾಗಾಗಿ ಅವಳಿಗೆ ಒಂದು ಟಾಯ್ ಕೊಡ್ಸೋಣ ಅಂತ ಹಾಗೆ ಹೋಗ್ತಾ ಇದ್ವಿ. ಎಸ್, ಆಲ್ಮೋಸ್ಟ್ ಎಲ್ಲ ಮುಗೀತು, ಬಟ್ ಇನ್ನೊಂದು ಶೋ ಇದೆ ಪೆಂಡಿಂಗ್. ಸೊ ಅವಳಿಗೆ ಟಾಯ್ಸ್ ಏನಾರ ಕೊಡಿಸ್ಬಿಟ್ಟು ಅದಾದ ನಂತರ ಅದೊಂದು ಶೋ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಹೋಗೋದು ಅಂತ ಪ್ಲ್ಯಾನ್. ಆ್ಯಂಡ್ ಇನ್ನೊಂದು ಮೀಟ್ ಆ್ಯಂಡ್ ಗ್ರೀಟ್ ಸ್ಟಾರ್ಟಿಂಗ್ ಎಲ್ಲ ಎಂಟ್ರೆನ್ಸಲ್ಲಿ ಬಂದಿತ್ತಲ್ವಾ ಕುಂಫು ಪಾಂಡಾ ಟೀಮು, ಅದನ್ನು ಮೀಟ್ ಮಾಡ್ಲಿಕ್ಕೆ ಹೋಗ್ಬೇಕೀಗ. Okay, ready? Look here. Last 3 shots. Ready? Lights, camera, action. Okay, one more different. Lights, camera, action. ಆ್ಯಂಡ್ ಅಲ್ಲಿಂದ ಹೋಗ್ತಾ ಇರಬೇಕಾದ್ರೆ ನಮಗೆ ಇಲ್ಲೊಂದು ಸ್ಟೇಜ್ ಕ್ರಿಯೇಟ್ ಮಾಡಿದ್ರು ಡ್ಯಾನ್ಸ್ ಮಾಡಲಿಕ್ಕೆ ಅಂತ. ಲೇಖನ ಹೋಗ್ಬಿಟ್ಟು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ಲು. ಆ್ಯಂಡ್ ಎಸ್, ದಿಸ್ ಇಸ್ ದ ಲಾಸ್ಟ್ ಶೋ ವಿ ಆರ್ ಅಟೆಂಡಿಂಗ್ ಟುಡೇ. ಟ್ರಾಲ್ಸ್ ಹಗ್ ಟೈಮ್ ಜೂಬ್ಲಿ ಅಂತ ಹೇಳಿಬಿಟ್ಟು ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಬಿಕಾಸ್ ಆಫ್ ದ ಗ್ಲಿಟರ್ಸ್, ಕಲರ್ಸ್ ಆ್ಯಂಡ್ ಕ್ಯಾರೆಕ್ಟರ್ಸ್ ಎಲ್ಲ. ಆ್ಯಂಡ್ ಈ ಒಂದು ಶೋಗೆ ನೀವು ಶೋ ಟೈಮ್ ನೋಡಿಕೊಂಡು ಒಂದು 10 ಮಿನಿಟ್ಸ್ ಮುಂಚೆ ಹೋಗಿ, ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಮುಂಚೆ ಹೋದರೆ ಸೀಟ್ ಸಿಗುತ್ತೆ. ಇಲ್ಲ ಅಂದರೆ ಸೀಟ್ ಸಿಗೋದು ಸ್ವಲ್ಪ ಕಷ್ಟ. What's up, my party people? Let me hear you make some noise. Those dance moves were tight. See you later for the glitter ball bowling bonanza against the Bergens. I've been working on my super sparkle strike, and I just know we are gonna own those Bergens. Glitter ball bowling? Is there anything you haven't completely glitterified yet? You! Don't even think about it. Oh, Branch, lighten up. I know I am the party planning queen. We have to choose our headlining pop sensational singer for the Hug Time Jubilee. Okay, count me in, but I'm only gonna help on one condition. Go on. Whoever we choose to sing at our Hug Time Jubilee has to be a decision we make together. Of course. Promise? Do you want better? I pinky promise. Poppy, you know you can't go back on a pinky promise. Never did, never will. So, we have 3 singers to choose from, and in the hope of saving time, I've already loaded their audition tapes to our Glitter Visions. One for me, and one for you. Oh, cool. Right? With our Glitter Visions, we can stop, pause, rewind the audition tapes as much as we want. Okay. Summer! What a great name! Oh, she loves sunshine and rainbows! Oh, Branch, this is gonna be so awesome! Are you ready? Let's do this. When it feels like life is a never-ending storm and the sunshine is far from sight, you gotta dust yourself off and find that silver lining. So, to help you break through those clouds and get back to your happy place, let me introduce 3 friends. She was incredible! The way she sparkled and shimmered in the light, it was hypnotic! And where has Guy Diamond been hiding all those sick beats? I know! Okay, great, so it's settled. EDM is gonna be our headliner at the Hut Time Jubilee! Whoa, wait, what? Poppy? Just
somebody say party? We sure did. Are you guys ready for the biggest, loudest, craziest? And huggiest party ever? Welcome to the first ever Hot Time Jubilee! Hit it! ಸೊ ಇದೊಂದು ಮ್ಯಾಜಿಕಲ್ ಮೊಮೆಂಟ್ ಅಂತಲೇ ಹೇಳ್ತೀನಿ. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಆ ಒಂದು ಬ್ರೈಟ್ ಕಲರ್ಸ್ ಆಗಿರ್ಬೋದು ಆ್ಯಂಡ್ ಸ್ಪಾರ್ಕ್ಲಿಂಗ್ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಆ ಒಂದು ಮ್ಯೂಸಿಕ್ ಆಗಿರ್ಬೋದು, ಎಲ್ಲನೂ ಡ್ಯಾನ್ಸ್ ಮಾಡಬೇಕು ಅನ್ನುವಂಥ ಎನರ್ಜಿಟಿಕ್ ಡ್ಯಾನ್ಸಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಫ್ರಮ್ ದೇರ್ ನಾವು ಇವತ್ತೊಂದು ರೈಡಿಗೆ ಹೋಗ್ತಾ ಇದ್ದೀವಿ. ಸೊ ಇದೊಂದು ಚಿಕ್ಕ ರೈಡ್, ಆ್ಯಕ್ಚುಲಿ ಒಂದು 3 ಮಿನಿಟ್ಸ್ ಇದ್ದರೆ ಹೆಚ್ಚು ಮ್ಯಾಕ್ಸಿಮಮ್. You call that a spaceship? This just in. The heroes are making their way down Sesame Street. Looking good. Save that spaghetti. That's 4 seconds to countdown. Whoa, whoa, whoa. Hang on. Up to outer space. Have no fear. I have everything under control. And I've got you too. Macaroni Slad is coming to a boil. Make a roll. I have him right where we want him. Seize them! Let's twirl that pasta back to Earth. Yay, Bird! So many heroes. Your cute and furry hero has saved the day!
ಸೊ ರೈಡ್ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿತ್ತು. ಒಂದು ಮ್ಯಾಜಿಕಲ್ ವರ್ಲ್ಡ್‌ಗೆ ಹೋಗಿ ಬಂದಿರೋ ಅಂಥ ಫೀಲ್ ನನಗೆ. ಆ್ಯಂಡ್ ನನಗೆ ಯೂನಿವರ್ಸಲ್ ಸ್ಟುಡಿಯೋದಲ್ಲಿ ಎಲ್ಲದೂ ಆಲ್ಮೋಸ್ಟ್ ಇಷ್ಟ ಆಯಿತು. ಬಿಕಾಸ್ ಒಂದೊಂದಕ್ಕೆ ಒಂದೊಂದು ಥರದ ಕಾನ್ಸೆಪ್ಟ್ಸ್ ಆ್ಯಂಡ್ ಥೀಮ್ಸ್‌ನ ಯೂಸ್ ಮಾಡಿಕೊಂಡು ಡಿಫ್ರೆಂಟಾಗಿ ಮಾಡಿರೋ ಅಂಥದ್ದು. ಆಲ್ಮೋಸ್ಟ್ ಎಲ್ಲ ಕಲರ್ಫುಲ್ ಬ್ರೈಟ್ ಕಲರ್ಸ್‌ನ ಯೂಸ್ ಮಾಡ್ತಾರೆ ಆ್ಯಂಡ್ ಮ್ಯಾಜಿಕಲ್ ಥೀಮ್ಸ್‌ಗಳನ್ನ ಶೋಸ್‌ನ ನಡೆಸಿದ್ದಾರೆ. ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಫ್ರಮ್ ದೇರ್ ನಾವು ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಹಶ್ವಾಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಅಗೈನ್ ಬರ್ಗರ್, ಫ್ರೆಂಚ್ ಫ್ರೈಸೇ ಬಿಕಾಸ್ ಬೇರೆ ಆಪ್ಷನ್ಸ್ ಇಲ್ಲ ಇಲ್ಲಿ. ಸೊ ಸ್ವಲ್ಪ ಲೈಟಾಗಿ ಏನಾದ್ರು ತಿನ್ಕೊಂಡು ಮನೆಗೆ ಹೋದ್ಮೇಲೆ ಮನೆ ಅಂದರೆ ವಾಪಸ್ ರೂಮಿಗೆ ಹೋದ್ಮೇಲೆ ಏನಾದರೂ ಆರ್ಡ್ರ್ ಮಾಡ್ಕೊಂಡು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಯೆಸ್, ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡ್ವಿ. ಬಟ್ ಶಾಪಿಂಗ್ದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಲಿಕ್ಕಾಗಿಲ್ಲ. ಸ್ವಲ್ಪ ಸಾಫ್ಟ್ ಟಾಯ್ಸ್‌ನ ಕ್ಯಾರಿ ಮಾಡಿದ್ವಿ ಆ್ಯಂಡ್ ಚಾಕ್ಲೇಟ್ಸ್ ಆ್ಯಂಡ್ ಸಾಫ್ಟ್ ಟಾಯ್ಸ್ ಅಷ್ಟೇ. ಸೊ ನಾವು ನೈಟ್ ಇನ್ನೂ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು. ಬಟ್ ನಾವು ತುಂಬಾ ಡ್ರೈನ್ ಔಟ್ ಆಗಿದ್ವಿ. ಬಿಕಾಸ್ ತುಂಬ ನಡಿಬೇಕು ಆ್ಯಂಡ್ ತುಂಬ ಥರದ ಫನ್ ಆ್ಯಕ್ಟಿವಿಟೀಸ್ಗಳಿಗೆ ಹೋಗಬೇಕು, ವೆಯ್ಟ್ ಮಾಡಬೇಕು, ಈ ಥರದ್ದೆಲ್ಲ ಇರುತ್ತೆ. ಹಾಗಾಗಿ ನಮಗೆ ಆಲ್ಮೋಸ್ಟ್ ಒನ್ ಡೇ ಔಟಿಂಗ್ ಥರನೇ ಇತ್ತು. ಮಾರ್ನಿಂಗ್ 10:30ಗೆ ಬಂದಿದ್ದು, ಆಲ್ಮೋಸ್ಟ್ 6:30ಗೆ ರಿಟರ್ನ್ ಹೋಗ್ತಾ ಇದ್ವಿ ನಾವು. ಯೆಸ್, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಯೂನಿವರ್ಸಲ್ ಸ್ಟುಡಿಯೋ. ತುಂಬ ಚೆನ್ನಾಗಿದೆ. ಡಿಪೆಂಡ್ಸ್ ಆನ್ ಟೇಸ್ಟ್ ಆ್ಯಕ್ಚುಲಿ. ಕೆಲವ್ರಿಗೆ ಅಡಲ್ಟ್ಸ್‌ಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗ್ದಲೇ ಇರ್ಬೋದು. ಯೆಸ್, ಆ್ಯಂಡ್ ಫ್ರಮ್ ದೇರ್ ಇಲ್ಲಿ ಒಂದು ಟಾಯ್ಸ್ ಏನೋ ಬೇಕು ಅಂತ ಹೇಳ್ತಾ ಇದ್ಲು ಲೇಖನ. ಹಾಗಾಗಿ ಅಲ್ಲೊಂದು ಸ್ಟೋರ್‌ಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ನಾವು ಲೀಗೋ ಸ್ಟೋರ್‌ಗೆ ಬಂದಿದ್ದೀವಿ. ಸೊ ಇಲ್ಲಿ ಏನಾರ ಟಾಯ್ಸ್ ಪರ್ಚೇಸ್ ಮಾಡಬೇಕು ಅಂತ ಹೇಳ್ತಾ ಇದ್ಲು ಲೇಖನ. ಹಾಗಾಗಿ ಸ್ಟೋರ್ ತುಂಬಾನೇ ಕಲರ್‌ಫುಲ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಸ್, ಅದು ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಇವಾಗ ಹೋಟೆಲ್ಗೆ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಹಾಗೇನೇ ನೈಟ್ ಸಿಟಿ ವ್ಯೂ ಹೇಗಿರುತ್ತೆ ಅಂತ ಕೆಲವಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬಾ ಬ್ರೈಟ್ ಕಲರ್ಸಿಂದ ಕಲರ್ಫುಲ್ ಆಗಿ ಕಾಣಿಸ್ತಾ ಇರುತ್ತೆ ನೈಟ್. ತುಂಬ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು. ಎಸ್, ಇದಾಗಿತ್ತು ಇವತ್ತಿನ ಯೂನಿವರ್ಸಲ್ ಸ್ಟುಡಿಯೋ ಬ್ಲಾಗ್. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕಿಡ್ಸ್ ಆ್ಯಂಡ್ ಅಡಲ್ಟ್ಸ್‌ಗೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ನನಗನ್ನಿಸ್ತು. ಮತ್ತು ಹಾಗೆ ಬಸ್ಸಲ್ಲಿ ಹೋಗಬೇಕಾದ್ರೆ ಲೇಖನಕ್ಕೆ ಸ್ವಲ್ಪ ಬೋರ್ ಆಗ್ತಾಯಿತ್ತು. ಹಾಗಾಗಿ ಅವ್ರ ಪಾಪ ಜೊತೆ ಆಟ ಆಡ್ತಾ ಹೋಗ್ತಾ ಇದ್ಲು, ಸಮ್ ಫನ್ ಆ್ಯಕ್ಟಿವಿಟೀಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ನಾವು ಸಿಂಗಾಪುರ್ ಏರ್ಪೋರ್ಟ್ ವ್ಲಾಗ್ ಆ್ಯಡ್ ಮಾಡ್ತಾ ಇದ್ದೀನಿ. ಸಿಂಗಾಪುರ್ ಏರ್ಪೋರ್ಟ್ ತುಂಬಾ ಫೇಮಸ್. ಸೊ ಅಲ್ಲಿಂದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿಬಿಟ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆ ದೆನ್, ಬಾಯ್, ಟೇಕ್ ಕೇರ್.